ನಮಸ್ಕಾರ ವೀಕ್ಷಕರೇ, ನನ್ನ ಹೊಸ ಮಲೆನಾಡು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾವು ಈ ಯೂಟ್ಯೂಬ್ ಚಾನಲ್ ಮಾಡಿದಿರೋ ಉದ್ದೇಶ ಜನಗಳಿಗೆ ಒಂದು ಇನ್ಫಾರ್ಮೇಷನ್ ಕೊಡುವಂಥದ್ದು. ಇನ್ಫಾರ್ಮೇಷನ್ ಯಾವ್ದ್ರ ಬಗ್ಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಕುಡಿತ ಮಾಡ್ತಿರ್ತಾರೆ, ಆ ಕುಡಿತವನ್ನು ಬಿಡಿಸೋದು ಹೇಗೆ, ಕೆಲವರು ಬಿಟ್ಟಿರ್ತಾರೆ, ಅವರಿಂದ ಮಾಹಿತಿ ತಿಳ್ಕೊಂಡು ಯಾವ ರೀತಿ ಬಿಡಿಸ್ಬೋದು, ಯಾವ ರೀತಿ ಬಿಡೋದಕ್ಕೆ ಪ್ರಯತ್ನ ಅವ್ರುಗಳಿಂದ ಮಾಡಿಸ್ಬೋದು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಡುವಂಥದ್ದು. ಹಾಗೂ ಕೆಟ್ಟ ಚಟಗಳನ್ನು ಯಾರು ಮಾಡ್ತಿರ್ತಾರೆ, ಫಾರ್ ಎಕ್ಸಾಂಪಲ್ ಕುಡಿತಾನೆ ಇರ್ಬೋದು, ಜೂಜಾಟ ಇರ್ಬೋದು, ಹಾಗೂ ಈಗಿನ ಹುಡುಗರುಗಳು ಕೆಲವೊಂದು ಡ್ರಗ್ಸು, ಮಾಫಿಯಾ ಅಂತ ಕೆಟ್ಟ ಕೆಟ್ಟ ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊತಾರೆ. ಅಂಥದ್ರಿಂದ ಅವ್ರನ್ನೆಲ್ಲ ಹೇಗೆ ಹೊರತರೋದಕ್ಕೆ ಹೊರತರೋದು ಭಾಳ ಕಷ್ಟ. ಆದರೆ ಹೊರತರೋದಕ್ಕೆ ಒಂದು ನಮ್ಮಿಂದ ಸ್ವಲ್ಪನೂ ಆದಷ್ಟು ಪ್ರಯತ್ನ ಪಟ್ಟರೆ ಸಮಾಜಕ್ಕೆ ನಮ್ಮಿಂದ ಏನೋ ಒಂದು ಸಣ್ಣ ಪುಟ್ಟ ಕೊಡುಗೆ ಕೊಟ್ಟಂತಹ ಒಂದು ಸಂತೋಷ ನಮಗಾಗುತ್ತೆ. ಹಾಗೂ ಯಾರಾದರೂ ಒಂದು ಒಳ್ಳೆ ಸಾಧನೆ ಮಾಡೋದಂತರು, ನಾವು ಆ ರೀತಿ ಸಾಧನೆ ಮಾಡಬೇಕು, ನಾವು ಆ ರೀತಿ ಮುಂದುವರೆ ಬೆಳವಣಿಗೆ ಕಾಣಬೇಕು ಅನ್ನೋದ್ರ ಬಗ್ಗೆ ಒಂದು ಜನಗಳಿಗೆ ಛಲವನ್ನು ಬರುವಂಥ ಒಂದು ಮೋಟಿವೇಶನ್ ಬರುವಂಥ ಒಂದು ವಿಡಿಯೋಗಳನ್ನ ಮಾಡಬೇಕು ಅನ್ನೋದು ಒಂದು ನನ್ನ ಆಸೆ. ಹಾಗೂ ಬಡವರಿಗಾಗಿರ್ಬೋದು, ಅನಾಥಾಶ್ರಮಕ್ಕಿರ್ಬೋದು, ಇಂಥ ಕೆಲವೊಂದೆಷ್ಟೋ ಜನಗಳಿಗೆ, ಫಾರ್ ಎಕ್ಸಾಂಪಲ್ ನಮ್ಮ ಪುನೀತ್ ರಾಜ್ಕುಮಾರ್ ತಗೊಳ್ಳಿ, ಅವರು ಬಲಗೈಯಲ್ಲಿ ಸಹಾಯ ಮಾಡೋದನ್ನು ಎಡಗೈ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಎಷ್ಟೋ ಜನಗಳಿಗೆ ಸಹಾಯ ಮಾಡಿದ್ದಾರೆ. ಹಾಗೆ ಈ ನಮ್ಮ ಸುತ್ತಮುತ್ತಲ ಜನಗಳು ಎಷ್ಟೊಂದು ಜನ ಆ ರೀತಿ ಸಹಾಯ ಮಾಡ್ತಿದ್ರು ಕೂಡ ಅಂಥವ್ರನ್ನ ಪರಿಚಯ ಮಾಡಿಸಿ. ಯಾಕೆ ಪರಿಚಯ ಮಾಡಿಸ್ಬೇಕು ಅಂತಂದರೆ, ಅವರು ಮಾಡೋ ಸಹಾಯಗಳು ಹೇಗೆ ಇರುತ್ತೆ, ನಾವು ಆ ರೀತಿ ಹಾಗೆ ಜನಗಳಿಗೆ ಸಹಾಯ ಮಾಡಬೇಕು. ನಮ್ಮ ಹತ್ರ ಆದಷ್ಟು, ನಿಮ್ಮ ಹತ್ರ ಅಷ್ಟು ಕೊಡಬೇಕು ಅಂತೇನಿಲ್ಲ, ನಿಮ್ಮ ಹತ್ರ ಎಷ್ಟಾಗುತ್ತೋ ಕಷ್ಟದಲ್ಲಿರೋ ಬಡವರಿಗೆ ಒಂದು ಸಣ್ಣ ಪುಟ್ಟ ಸಹಾಯ ಮಾಡಿ, ಆ ಮೂಲಕ ಜನಗಳಿಗೆ ತೋರಿಸೋ ಪ್ರಯತ್ನವನ್ನು ನಾವು ಮಾಡ್ತೀವಿ. ಹಾಗೂ ಸಾಧನೆ ಮಾಡಿದಂಥವ್ರು ಎಷ್ಟೋ ಜನ ಏನೂ ಇಲ್ಲದಿದ್ದೂ ಎಷ್ಟೋ ಕಷ್ಟಪಟ್ಟು ಮೇಲ್ಗಡೆ ಬಂದಿರ್ತಾರೆ ಸಾಧನೆಯಿಂದ ಕಷ್ಟಪಟ್ಟು. ಅದೇ ರೀತಿ ಯುವ ಪೀಳಿಗೆ ಕೂಡ ಕೆಟ್ಟ ಚಟಗಳನ್ನು ಬಿಟ್ಟು ಒಳ್ಳೆಯ ರೀತಿಯಲ್ಲಿ ಸಾಧನೆ ಮಾಡಬೇಕು. ಅವರು ಯಾವ ರೀತಿ ಮೋಟಿವೇಶನ್ ಆಗಿ ಆ ವಿಡಿಯೋದಿಂದ ನೋಡಿ ಮೋಟಿವೇಶನ್ ಆಗಿ ಒಳ್ಳೆ ಸಾಧನೆ ಮಾಡಬೇಕು ಅನ್ನೋದನ್ನು ನಾನು ಆದಷ್ಟು ಪ್ರಾಮಾಣಿಕ ಪ್ರಯತ್ನವಾಗಿ ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಹಾಗೂ ನನ್ನಿಂದನೂ ಕೂಡ ಕೆಲವೊಂದಷ್ಟು ಜನಗಳಿಗೆ ಸಹಾಯ ಮಾಡ್ತೀನಿ. ಹಾಗೂ ಆ ಸಹಾಯನ ನಾನು ಖಂಡಿತವಾಗಿ ಯೂಟ್ಯೂಬಲ್ಲಿ ಹಾಕ್ತೀನಿ. ಅದು ನನ್ನ ಒಂದು ಕೆಲಸ ಮಾಡಿದ್ದೀನಿ ಹೊಳ್ಕೋಬೇಕು ಅನ್ನೋದು ಒಂದು ಉದ್ದೇಶ ಅಲ್ಲ. ಜನಗಳಿಗೆ 4 ಜನಗಳಿಗೆ ಅದರಿಂದ ತಿಳಿದು ಅವರು ತಮ್ಮಿಂದ ಸಹಾಯ ಮಾಡಲಿ ಅನ್ನೋದು ಒಂದು ಉದ್ದೇಶದಿಂದ ಡೆಫಿನೆಟ್ಲಿ ಆಗಿ ನಾನು ಅಂಥ ವಿಡಿಯೋಗಳು ಮಾಡ್ತೀನಿ. ಹಾಗೂ ಅಂಥ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಅದರಿಂದ ಸ್ವಲ್ಪನೂ ಜನಗಳು ಅದರಿಂದ ಮೋಟಿವೇಶನ್ ಆಗಿ ತಾವು ಮಾಡಬೇಕು, ಹೆಲ್ಪ್ ಮಾಡಬೇಕು ಅನ್ನೋದನ್ನು ಒಂದು ನಾನು ಎಷ್ಟೋ ಯೂಟ್ಯೂಬ್ ವಿಡಿಯೋ ನೋಡಿದ್ದೀನಿ. ಅವ್ರೇನು ಮಾಡ್ತಾರೆ, ಪೆಟ್ರೋಲ್ ಕೊಡುವಂಥದ್ದು ರೋಡಲ್ಲಿ ಹೋಗೋರಿಗೆ, ಕೆಲವರು ಊಟ ತಿಂಡಿ ಬಡ ಮಕ್ಕಳಿಗೆ ಕೊಡುವಂಥದ್ದು, ಬೈಕಲ್ಲಿ ಹೋಗ್ತಾರೆ ಪೆಟ್ರೋಲ್ ಖಾಲಿ ಆಗಿರ್ತದೆ, ಪೆಟ್ರೋಲ್ ಕೊಡುವಂಥದ್ದು, ಇಲ್ಲ ಅದನ್ನು ಬೈಕಲ್ಲಿ ತಳ್ಕೊಂಡು ಹೋಗುವಂಥದ್ದು, ಅಂಥ ವಿಡಿಯೋಗಳನ್ನೆಲ್ಲ ಸುಮಾರಷ್ಟು ನೋಡಿ ನಾನು ಅಂಥದ್ರಿಂದ ಮೋಟಿವೇಶನ್ ಆಗಿ ಮಾಡಿರ್ತೇವಂಥ ವಿಡಿಯೋ. ಆದ್ದರಿಂದ ತಾವು ಕೂಡ ಇದೇ ರೀತಿ ಪ್ರಯತ್ನ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಧನ್ಯವಾದ. ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಜನಗಳಿಗೆ ತಲುಪಿಸಿದ್ರೆ ನಾವು ಕೆಲವೊಂದಿಷ್ಟು ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡೋದಕ್ಕೆ ನಮಗೂ ಅನುಕೂಲವಾಗುತ್ತೆ. ನಮಸ್ಕಾರ.